ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು, ಜ್ವಲಂತ ಸಮಸ್ಯೆಗಳು, ವಿಷಯಗಳ ಬಗ್ಗೆ ನೀವು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಏನು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ವೈಫಲ್ಯಗಳು. 2.5 ವರ್ಷ ತುಂಬಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ. 2.5 ವರ್ಷಗಳ ಕಾಲ ನಡೆಸಿದಂತಹ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಇನ್ನು 2.5 ವರ್ಷಗಳ ಕಾಲ ಮುಂದಿನ ಚುನಾವಣೆಗೆ ಪ್ರಿಪೇರ್ ಆಗೋದು ಒಂದು ಸಂಪ್ರದಾಯ. ಹಾಗಾಗಿ ಈ 2.5 ವರ್ಷಗಳ ಕಾಲದ ಕಾಂಗ್ರೆಸ್ನ ಆಡಳಿತದಲ್ಲಿ ಮಾಡಿರುವಂತಹ ಸಾಧನೆಗಳೇನು, ಅಥವಾ ವೈಫಲ್ಯಗಳೇನು, ಅಥವಾ ಹಗರಣಗಳೇನು, ಭ್ರಷ್ಟಾಚಾರದ ಪ್ರಮಾಣ ಏನು ಅನ್ನೋದರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿ ಮತ್ತು ಅನ್ನಭಾಗ್ಯ ಈ ಗ್ಯಾರಂಟಿ ಯೋಜನೆಗಳು ಚುನಾವಣಾ ಪೂರ್ವದಲ್ಲಿಯೇ ಪ್ರಣಾಳಿಕೆಯ ರೂಪದಲ್ಲಿ ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳೇನೋ ಕೊಟ್ಟಿದೆ. ಅದರ ಜೊತೆಗೆ ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಬೆಲೆ ಏರಿಕೆ, SC ST ಹಣದ ದುರ್ಬಳಕೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿಯೂ ಕೂಡ ಭ್ರಷ್ಟಾಚಾರ ಮತ್ತು ಹಗರಣದ ಆರೋಪವನ್ನು ಹೊತ್ತಿದೆ. ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಅಧಿಕಾರ ಹಂಚಿಕೆ ಅನ್ನುವಂತಹ ಭೂತವನ್ನು ಬೆನ್ನಿಗೆ ಕಟ್ಕೊಂಡೇ ಬರ್ತಾ ಇರೋದ್ರಿಂದ ಇವತ್ತು 2.5 ವರ್ಷದ ನಂತರ ಏನೋ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಜನ ಯಾವ ರೀತಿಯಾದಂತಹ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಈ ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಧಕ್ಕ ಪಂಚಾಯಿತಿಯಲ್ಲಿ. ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ, ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳನ್ನು ಎಳೆಯಾಗಿ ತಮ್ಮ ಮುಂದೆ ಬಿಚ್ಚಿಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ 3 ಪಕ್ಷಗಳ ವಕ್ತಾರರು. ಬನ್ನಿ, ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ಸಾಧನೆಗಳಿಂದ ಪುಂಖಾನುಪುಂಖವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾದಂತಹ ಸೂರ್ಯ ಮುಕುಂದರಾಜ್ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು, ಭ್ರಷ್ಟಾಚಾರಗಳು, ಹಗರಣಗಳು, ಆ ಮೂಲಕ BJPಯೂ ಕೂಡ ಪ್ರತಿಪಕ್ಷವಾಗಿ ಯಾವ ರೀತಿ ಗಟ್ಟಿಯಾಗಿ ನಿಂತಿದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಮ್ಮ ಮುಂದೆ ಇಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಲಕ್ಷ್ಮಿ ಅಶ್ವಿನ್ ಗೌಡ ಅವರು, BJP ವಕ್ತಾರರು. ತಮಗೂ ಕೂಡ ಸ್ವಾಗತ. ಅದೇ ರೀತಿ JDS ಪಾರ್ಟಿಯ ವಕ್ತಾರರಾದಂತಹ ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಲೆಟ್ಸ್ ಬಿಗಿನ್. ಸರ್ಕಾರದ ಸಾಧನೆಗಳನ್ನು ಮುಂದಿಡುವಂತಹ ಕೆಲಸವನ್ನು ಸೂರ್ಯ ಮುಕುಂದರಾಜ್ ಅವರು ಮಾಡ್ತಾರೆ. ಇನ್ನೇನು ವೈಫಲ್ಯಗಳ ಹೇಳಕ್ಕೆ ಬಂದಿದ್ದಾರೆ ಅವರು, ಅದಲ್ವಾ ಸರ್? ಆಲ್ ರೈಟ್ ಸರ್, ಈ ಸರ್ಕಾರದ ಸಾಧನೆಗಳು, 2.5 ವರ್ಷದ ಸಾಧನೆಗಳು. ಕಳೆದ 2.5 ವರ್ಷಗಳಿಂದ ನೀವು ಆಗಲೇ ಹೇಳ್ದಂಗೆ ನಮ್ಮ 5 ಗ್ಯಾರಂಟಿಗಳನ್ನ ನಾವೇನು ಭರವಸೆ ಕೊಟ್ಟಿದ್ವಿ ಅದನ್ನು ಈಡೇರಿಸಿದ್ವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಜನರಿಗೆ ಮೊದಲನೇ ದಿವಸನೇ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ರು ಕೂಡ ಇಂಥವ್ರಿಗೆ ಹೋಗಬೇಕು ಅಂಥವ್ರಿಗೆ ಹೋಗಬೇಕು ಅಂತ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವೆ. ಅದಾದ ನಂತರ ನಾವು 130 ವೋಟ್ ಹಾಕದೇ ಇರೋರು ಎಲ್ಲರಿಗೂ ಕೂಡ ಕರ್ನಾಟಕ ಜನಕ್ಕೆ ಗ್ಯಾರಂಟಿ ಕಾರ್ಡ್ ತಲುಪಿವೆ. ಗ್ಯಾರಂಟಿ ಕಾರ್ಡ್ ಕೊಟ್ಟವ್ರಿಗೆ ಮಾತ್ರ ಅಷ್ಟೇ ಅಲ್ಲ, ಗ್ಯಾರಂಟಿ ಕಾರ್ಡ್ ಕೊಡಬೇಕಾದ್ರೆ ನೀವು ಎಲೆಕ್ಷನ್ಗೂ ಮುಂಚೆ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಜನ ಏನಂತ ಹೇಳಿದ್ರು, ಜನ ಅನ್ಕೊಂಡ್ಬಿಟ್ಟಿದ್ರು ಗ್ಯಾರಂಟಿ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ ಇವರು ಅಂತ ಅನ್ಕೊಂಡಿದ್ರು. BJP ಅವರು ಮತ್ತೆ JDS ನವರು ನಮ್ಗೆ ಗ್ಯಾರಂಟಿ ಕಾರ್ಡೇ ಬೇಡ ಅಂತ ಹೇಳಿದ್ರು. ಇವತ್ತು ಅವರು ಕೂಡ ಅದನ್ನ ಬಳಸ್ತಾ ಇದ್ದಾರೆ. ಸೊ ಅದಾದ ನಂತರ 134 ನಾವೇನು ಮ್ಯಾನಿಫೆಸ್ಟೋನಲ್ಲಿ ಭರವಸೆಯನ್ನು ನೀಡಿದ್ವಿ ಅದನ್ನ ಬಹುತೇಕ ಈಡೇರಿಸ್ತಾ ಇದ್ದೀವಿ. 134ರಲ್ಲಿ ಈಗ ನಮ್ಮ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ನಾವು ಕೃಷಿ ಉದ್ಧಾರ ಮಾಡಿದೀವಿ, ನಾವು ಜನರಿಗೆ ಉದ್ಯೋಗ ಮಾಡ್ತಾ ಇದೀವಿ. ಉದ್ಯೋಗ ಸೃಷ್ಟಿ 2.5 ಲಕ್ಷ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ರೋಡ್ಗಳನ್ನ ಕೊಡ್ತೀವಿ. ಶಿಕ್ಷಣ ಕ್ಷೇತ್ರ ಅಲ್ಲ, ಕೇಳಿಸ್ಕೊಳ್ಳಿ, 134 ಹೇಳಿ 134ರಲ್ಲ, 130 ಶಿಕ್ಷಣ ಕ್ಷೇತ್ರದಲ್ಲಿ 2.5 ಲಕ್ಷ ಉದ್ಯೋಗವನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ 2200 ಜನ ಕೆಲಸ ಕೊಟ್ಟಿದ್ದೀವಿ. ಅದೆಲ್ಲ ಬೇಡ, ಮಾಡ್ತಾ ಇದೀವಿ. ಆಮೇಲೆ ಮಾಡಿದೀವಿ 1200 ಜನಕ್ಕೆ ಭರವಸೆಗಳನ್ನ ಈಡೇರಿಸಿರೋದು 10 ಹೇಳಿ
1200 ಜನ ಅಸೋಸಿಯೇಟ್ ಪ್ರೊಫೆಸರ್ಗಳಿಗೆ ಕೆಲಸ ಕೊಟ್ಟಿದ್ದೀವಿ. PSI ಹಗರಣದ ತನಿಖೆ ನಡೀತಾ ಇದೆ. ತನಿಖೆನೆಲ್ಲ ಅದಾದ ನಂತರ ದಯವಿಟ್ಟು PSI ಹಗರಣ ತೆಗಿಬೇಡ್ರಿ. ನಿಮ್ಮ ಮಾನ ಮರ್ಯಾದೆ ನಮ್ಮ ಮಾನ ಮರ್ಯಾದೆ ಯಾಕೆ ಹೋಗುತ್ತೆ? ಬಿಜೆಪಿ ನಾವೆಲ್ಲ ಎಷ್ಟು ಜನ ಕನ್ವಿಕ್ಷನ್ ರೇಟ್ ಬರುತ್ತೆ. ಇಲ್ಲ ಇಲ್ಲ ಈಗ ನ್ಯಾಯಮೂರ್ತಿ ವೀರಪ್ಪ ಕಮಿಷನ್ ಎಲ್ಲ ಬೇಡ. ನ್ಯಾಯಮೂರ್ತಿ PSI ವೀರಪ್ಪ ಹಗರಣ ಅಲ್ಲ, ಅದಕ್ಕೆ ನಿಮ್ಗೆ ಇವತ್ತು 5 ವರ್ಷ ಆರೋಪ ಬೇಕು ಇದೆ. ನಿಮ್ಗೆ ನೀವು ಟ್ರಯಲ್ ಯಾವಾಗ ಮುಗಿಯಕ್ಕೆ. PSI ಟ್ರಯಲ್ ಹಗರಣ ಮುಗಿಯಕ್ಕೆ ಕ್ಲೇಮ್ 5 ವರ್ಷ ಮಾಡ್ಬೇಕು ಬೇಕು. ಗೊತ್ತಾ ಸೂರ್ಯ ಆಮೇಲೆ ಕೇಳಿಸ್ಕೊಳ್ಳಿ. PSI ಹಗರಣ ನಾನ್ ತೆಗ್ದಿಲ್ಲ, ನೀವು ತೆಗೆದ್ರಿ. ಸೊ ವೀರಪ್ಪ PSI ಕಮಿಷನ್ ವರದಿ ಹಗರಣದ ಬಗ್ಗೆ ಕೊಟ್ಟಿದ್ದಾರೆ. ನೀವು ಯಾವಾಗ ಎದೆ ತಟ್ಕೋಬೇಕು ಅಂದ್ರೆ PSI ಹಗರಣ ಮಾಡ್ದವ್ರನ್ನ ನೀವು ಕಾನೂನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಶಿಕ್ಷೆ ಕೊಡಿಸಿದ ಮೇಲೆ ನೋಡಿ ನಾವು ಮಾಡಿದೀವಿ ಅಂತ ಕಾನೂನು ಹೇಳ್ಬೇಕು. ಕಟ್ಟೆ ವೀರಪ್ಪ ಅದಕ್ಕೆ ಮುಂಚೆ ಕಮಿಷನ್ ಕ್ಲೇಮ್ ಮಾಡ್ಕೋಬೇಡಿ. ವೀರಪ್ಪ ಕಮಿಷನ್ ವರದಿ ಕೊಟ್ಟಿದೆ. ಅದಾದ ನಂತರ ಕಮಿಷನ್ಗಳು ಬಹಳ ಟೇಬಲ್ ಕೆಳಕ್ಕೆ ಹೋಗಿದ್ ನಾವು ನೋಡಿವಿ. ಮೈಸೂರು ಸ್ಯಾಂಡಲ್ ಇವರ ಬಿಜೆಪಿ ಅವರು ಇದ್ದಂತ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರು 6 ಕೋಟಿ ರೂಪಾಯಿ ನುಂಗಿದ್ರು. ಇವತ್ತು MB ಪಾಟೀಲ್ ಅವರ ನೇತೃತ್ವದಲ್ಲಿ 600 ಕೋಟಿ ರೂಪಾಯಿ ಲಾಭ ಬಂದಿದೆ ಮೈಸೂರು ಸ್ಯಾಂಡಲ್ಗೆ. ಆಮೇಲೆ ಬಿಡದಿ, ಇದು ನಮ್ಮ ದಾಬಾಸ್ಪೇಟೆನಲ್ಲಿ ಟ್ವಿನ್ ಸಿಟಿ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಫುಡ್ ಪಾರ್ಕ್ಗಳನ್ನ ಶಿರಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅನೇಕ ಯೋಜನೆಗಳು ಇವತ್ತು ನಾವು ಜಾರಿಗೆ ತಂದಿದೀವಿ. 34ರಲ್ಲಿ ಹತ್ತೇಳ್ರಿ ಅಂದ್ರೆ ಹೇಳ್ತಾ ಇದೀನಲ್ಲ, ಟ್ವಿನ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಈಗ ಬಿಡದಿ ಮಾಡಿ ಆಗ್ತಾ ಇದೆಯಲ್ಲ, ಮಾಡಿರೋದೇಳಿ ಈಡೇರಿಸಿರೋದು 2.5 ವರ್ಷದಲ್ಲಿ ಕಂಪ್ಲೀಟ್ ಈಡೇರಿಸಿರೋ 10 ಹೇಳ್ರಿ ಗ್ಯಾರಂಟಿ ಬಿಟ್ಟು. ಗ್ಯಾರಂಟಿ ಬಿಟ್ಟು ಟ್ವಿನ್ ಸಿಟಿ ನಿರ್ಮಾಣ ಆಗ್ತಾ ಇದೆ. ಅದಾದ ನಂತರ ಬಿಡದಿನಲ್ಲಿ ಏನು ನಾವು ಭರವಸೆ ಕೊಟ್ಟಿದ್ವಿ ಲೇಔಟ್ ನಮ್ಮ AICT ಮಾಡುವಂಥದ್ದು, AICT ಆಗ್ತಾ ಇದೆ. ಅದಾದ ನಂತರ ನಿಮಗೆ ಟೆಕ್ ಪಾರ್ಕ್ಗಳ ಅಭಿವೃದ್ಧಿ. ಇವತ್ತು ಮಂಗಳೂರಲ್ಲಿ ನಿಮಗೆ ಸ್ಮಾರ್ಟ್ ಸಿಟಿಗೆ ಏನು ಅವಶ್ಯಕತೆ ಇದೆ ಮತ್ತು ಹೊಸ ಇನ್ಕ್ಯುಬೇಷನ್ ಆಗಬೇಕಾಗಿರುವಂಥ ಸೆಂಟರ್ಗಳು ಅಂದರೆ ಸ್ಟಾರ್ಟಪ್ ಕ್ಯಾಪಿಟಲ್ ಮಾಡಬೇಕು. ಮಂಗಳೂರಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದಾದ ನಂತರ ಗ್ರಾಮೀಣಾಭಿವೃದ್ಧಿಗೆ ಅನೇಕ ಯೋಜನೆಗಳನ್ನ ಕೊಟ್ಟಿದ್ದಾರೆ. PDO ಕೃಷ್ಣ ಬೈರೇಗೌಡರು, ಕಂದಾಯ ಇಲಾಖೆ, ನಿಮಗೆಲ್ಲ ಇವತ್ತು ಡಿಜಿಟಲೀಕರಣ ಆಗಿದೆ. ನೀವು ಯಾವುದೇ ಮುಂಚೆ ಸಬ್ ರಿಜಿಸ್ಟರ್ ಆಫೀಸರ್ ಅವರು ರೋಡ್ ಕೊಟ್ಟಿದ್ದೀವಿ. ನಾವು ಗ್ಯಾರಂಟಿ ಚಾನಲ್ನವರು ನಾವು ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದೀವಿ. ಗ್ಯಾರಂಟಿ ಚಾನಲ್ ಅವರು ನಾವು ರೋಡ್ಗಳನ್ನ ಸರ್ ಹಿಂಗ್ ಹೇಳೋದು ಬಹಳ ಈಸಿ ಸರ್. ಪರ್ಟಿಕ್ಯುಲರ್ ಕಂಪ್ಲೀಟ್ ಆಗಿರುವಂತ ಕೆಲವು ಯೋಜನೆಗಳು ಹೇಳಿ ಕಂಪ್ಲೀಟ್ ಆಗಿರೋದು. ಐನೋ 2.5 ವರ್ಷದಲ್ಲಿ ಕಂಪ್ಲೀಟ್ ಆಗಲ್ಲ. ನೀವೇ ಬಳಸಿದ್ರಲ್ಲ 130 ಪ್ರಣಾಳಿಕೆಗಳನ್ನ ಈಡೇರಿಸಿದ್ದೇವೆ ಅಂತ. 400 KPS ಶಾಲೆಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ ವಿತ್ ಬಸ್ ಫೆಸಿಲಿಟಿ. ಒಂದೇ ಸತಿ ಆಗತ್ತೆ ಅಂತ ಅಲ್ಲ, ಈಗ ಆರಂಭ ಮಾಡಿದೀವಿ, ಆರಂಭ ಆಗಿದೆ. ಈಗ ನಿಮ್ಗೆ ಹೇಳಿ ಮೇಡಮ್. ಈಗ ನಾನು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾತಾಡಬೇಕು. ಈಡೇರಿಸಿದ್ದೇವೆ ಅಂದ್ರೆ ಮುಗಿದಿದೆ ಅಂತ ಅರ್ಥ, ಈಡೇರಿಸಿದ್ದೇವೆ ಅಂದ್ರೆ ಮುಗಿದೋಗಿದೆ ಅಂತ ಅರ್ಥ. 134 ಪ್ರಣಾಳಿಕೆಗಳನ್ನು ಈಡೇರಿಸಿದ್ದೇವೆ ಅಂದ್ರೆ ಫುಲ್ಫಿಲ್ ಮಾಡಿಬಿಟ್ಟಿದೀವಿ ಅಂತ ಅರ್ಥ. ನಡೀತಾ ಇದೆ, ಸಾಕ್ತಾ ಇದೆ, ಮಾಡ್ತಾ ಇದೀವಿ. ಇವೆಲ್ಲವೂ ಪರಿಪೂರ್ಣತೆ ಅಂತ ಅನಿಸ್ಕೊಳ್ಳಲ್ಲ. ಎತ್ತಿರಹೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಎಲ್ಲಾ ಯೋಜನೆಗಳು ಬರ್ತಾ ಇದೆ ನೀರು. ಮಳೆ ಬಂದಿದೆ, ಮಳೆ ಬರ್ತಾ ಇದೆ. ಈಗ ಮಳೆ ಬಂದಿದೆ, ಮಾರಿಕಣಿವೆ ಎಲ್ಲಿದೆ ಸರ್? ಚಿತ್ರದುರ್ಗದಲ್ಲಿ 3 ಬಾರಿ ತುಂಬಿದೆ. ಈಗ ಎಲ್ಲಿ ಬರ್ತಾ ಇದೆ? 3 ಬಾರಿ ತುಂಬಿದೆ ನೀರು. ತುಮಕೂರು ಬರ್ತಾ ಇದೆಯಾ? ಎಲ್ಲೆಲ್ಲಿ ಬರ್ತಾ ಇದೆ ನೀರು? ತುಮಕೂರಲ್ಲಿ ಆಲ್ರೆಡಿ ಇನಾಗ್ರೇಷನ್ ಆಗಿದೆಯಲ್ಲ. ಮಾತಾಡ್ತಾ ಇದ್ದೀರಾ ನೀವು? ಆಲ್ರೆಡಿ ಇನಾಗ್ರೇಷನ್ ಆಗಿದೆಯಲ್ಲ. ಹಾಸನದಲ್ಲೇ ಕ್ಲಿಯರ್ ಆಗಿಲ್ಲ. ಇವತ್ತು KRS ಭರ್ತಿ ಆಗಿದೆ. ಹಾಸನದಲ್ಲೇ ಕ್ಲಿಯರೆನ್ಸ್ ಆಗಿಲ್ಲ ನಿಮ್ದು. ಗ್ಯಾರಂಟಿ ಬಿಟ್ರೆ ಬೇರೆ ಇಲ್ವಾ ನಿಮ್ಮ ಹತ್ರ ಸರ್ಕು? ಬೇರೆ ಇದೆಯಲ್ಲ ಸರ್ಕ್ಗಳು ಎಲ್ಲ. ನಾವು ಹೇಳಿದ್ನಲ್ಲ ನಿಮ್ಗೆ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವ್ರು ಮಾಡಿದಂತ ಭ್ರಷ್ಟಾಚಾರ ಎಲ್ಲಿತ್ತು ಇವತ್ತು ಇದು ನಮ್ಮ ಇದು ಏನು ಮೈಸೂರು ಸ್ಯಾಂಡಲ್ ಸೋಪ್ಸ್ ಎಲ್ಲಿಗೆ ಬಂದಿದೆ? 600 ಕೋಟಿ ರೂಪಾಯಿ ಇವತ್ತು ಲಾಭದಲ್ಲಿದೆ. ಸೊ ನಮ್ಮ ಸಿಟಿ ಸಿವಿಲ್ ಕೋರ್ಟ್ಗೆ ಪ್ರದೀಪ್ ಅವರೇ ವಿಟ್ನೆಸ್. 12 ಕೋಟಿ ರೂಪಾಯಿ ನಾನೇ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅನೇಕ ಭರವಸೆಗಳು ಹೇಳಿ ಸರ್. ಅಭಿವೃದ್ಧಿ ಭರವಸೆಗಳು ಮೇಡಮ್ ಕೇಳಿದ್ರು. ವೆರಿ ಸ್ಪೆಸಿಫಿಕ್ ಕ್ವೆಶ್ಚನ್. ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದಾವೆ. ಅಭಿವೃದ್ಧಿ ಕಾರ್ಯಗಳು ನಿಮ್ ಕಣ್ಮುಂದೆ ಇದಾವೆ. ಬಿಡಿ ಸರ್, ಗೊತ್ತಾಯ್ತು. ಎಸ್ ಲಕ್ಷ್ಮಿ ಮೇಡಮ್.